ಸರ್ ತಗೋಪ್ಪ ಬೇಗ ತಗೊಳ್ಳು. ಸರ್, ಇಸ್ರೇಲ್ ಮತ್ತು ಇರಾನ್ ನಡುವೆ ಯುದ್ಧ ನಡೀತಾ ಇದೆ. ಇದು ಯಾವ ರೀತಿಯಾಗಿ ನೋಡ್ಬೋದು? ಯಾಕಂದರೆ ಬಹಳ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದಷ್ಟು ಮತ್ತೆ ಮೂರನೇ ಮಹಾಯುದ್ಧ ಅನ್ನೋಂಥ ರೀತಿಯಲ್ಲಿ ಚರ್ಚೆ ಆಗ್ತಾ ಇದೆ. ಖಮೇನಿ ಹತ್ಯೆ ಕೂಡ ಆಗಿದೆ. ಇಸ್ರೇಲಿ ಒಂದೇ ಅಲ್ಲ, ಅಮೇರಿಕನೂ ಅದರ ಹಿಂದೆ ಇದೆ. ಅಮೇರಿಕಾ ಮತ್ತು ಇಸ್ರೇಲ್ ಜಂಟಿಯಾಗಿ ಇರಾನ್ ಮೇಲೆ ಯುದ್ಧ ಮಾಡಿರುವಂಥದ್ದು ಮತ್ತು ಇರಾನ್ ಅದಕ್ಕೆ ಪ್ರತಿ ಉತ್ತರ ಕೊಟ್ಟಿರುವಂಥದ್ದು ಭಾಳ ಒಂದು ದೊಡ್ಡ ಬೆಳವಣಿಗೆ, ಆತಂಕಕಾರಿಯಾಗಿರೋ ಬೆಳವಣಿಗೆ ಇದೆ. ಮಧ್ಯಪ್ರಾಚ್ಯನ ಪ್ರದೇಶಗಳು, ಆ ಪ್ರದೇಶ ಇಡೀ ವಿಶ್ವದ ಆರ್ಥಿಕ ಮತ್ತು ಸಾಂಸ್ಕೃತಿಕವಾಗಿರುವಂಥ ಭಾಳ ಮಹತ್ವದ ಒಂದು ಪ್ರದೇಶ. ಅಲ್ಲಿ ಹಲವಾರು ಯುದ್ಧಗಳನ್ನು ಕೂಡ ನಾವು ಕಂಡಿದ್ದೇವೆ, ಹಿಂದೂ ಕೂಡ ಕಂಡಿದ್ದೇವೆ. ಮೊದಲೆಲ್ಲ ಜೆರುಸಲೇಮಿಗಾಗಿ ಯುದ್ಧ ನೋಡಿದ್ದೀವಿ ನಾವು, ಅಂದರೆ ಧರ್ಮಕ್ಕಾಗಿ ಯುದ್ಧ ಇತ್ತು. ಈಗ ಆಯಿಲ್ಗಾಗಿ ಯುದ್ಧ ಇದೆ, ವಾಣಿಜ್ಯಕ್ಕಾಗಿ ಯುದ್ಧ ಇದೆ. ಅದರ ಜೊತೆಗೆ ಧಾರ್ಮಿಕವಾಗಿರುವಂಥ ಒಂದು ಅಂಶವೂ ಕೂಡ ಇದರಲ್ಲಿ ಅಳವಡಿಸಿದೆ. ಇದು ಇಡೀ ವಿಶ್ವಕ್ಕೆ ಭಾಳ ದೊಡ್ಡ ಆತಂಕವನ್ನು ತಂದುಕೊಡುವಂಥ ಒಂದು ಯುದ್ಧ ಆಗಿದೆ. ಅಮೇರಿಕಾ ತನ್ನ ಹಿಡಿತವನ್ನು ಇಡೀ ವಿಶ್ವದ ಎನರ್ಜಿ ಮೇಲೆ, ಆಯಿಲ್ ಮೇಲೆ ಸ್ಥಾಪನೆ ಮಾಡುವ ಹುನ್ನಾರದಲ್ಲಿ ಇಡೀ ವಿಶ್ವವನ್ನೇ ಅಲ್ಲೋಲ ಕಲ್ಲೋಲ ಮಾಡಿರುವಂಥದ್ದು ಅಮೇರಿಕಾ. ನನಗನ್ನಿಸ್ತಾ ಇದೆ ಅಮೇರಿಕಾ ಯಾರ ಮಾತು ಕೇಳುವಂಥ ಪರಿಸ್ಥಿತಿಯಲ್ಲಿಲ್ಲ. ಯುನೈಟೆಡ್ ನೇಷನ್ನು ಕೂಡ ಮಾತಾಡಿದಾಗ ಅದಕ್ಕೂ ಕೂಡ ಕಿಮ್ಮತ್ತು ಕೊಡದ ರೀತಿಯಲ್ಲಿ ಟ್ರಂಪ್ ಅವರು ಮಾತನಾಡಿದ್ದಾರೆ. ಇನ್ನು ಮೂರನೇ ವಿಶ್ವ ಮಹಾಯುದ್ಧ ಆಗುವಂಥದ್ದು ಚೈನಾ ಮತ್ತು ರಷ್ಯಾ ಇದುವರೆಗೂ ನೇರವಾಗಿ ಎಂಟ್ರಿ ಆಗಿಲ್ಲ. ಕಾದು ನೋಡುವ ತಂತ್ರವನ್ನು ಅಳವಡಿಸ್ತಾ ಇದ್ದಾರೆ. ಅವರು ಕೂಡ ಇನ್ನು ಪ್ರಾಕ್ಸಿ ವಾರಲ್ಲಿ ತೊಡಗಿದರೆ ಅದು ದೊಡ್ಡ ಪ್ರಮಾಣದ ಮೂರನೇ ಮಹಾಯುದ್ಧ ಆಗುವ ಸಂದರ್ಭ ಇದೆ. ಭಾಳಷ್ಟು ಜೀವಹಾನಿ, ಆರ್ಥಿಕ ಹಾನಿ, ವಿಶ್ವಕ್ಕೆ ತುಂಬಲಾರದ ಹಾನಿ ಹಾಕಿಂತ ಮುಂಚೆ ಇಡೀ ವಿಶ್ವದ ಎಲ್ಲ ನಾಯಕರು ಇದರ ಬಗ್ಗೆ ಚಿಂತನೆಯನ್ನು ಮಾಡಬೇಕು. ಈ ಯುದ್ಧ ನಿಲ್ಲಿಸೋದಕ್ಕೆ ಸರ್ವ ರೀತಿ ಪ್ರಯತ್ನಗಳಾಗಬೇಕು. ಈಗ ಹಿಂದೆ ಈ ಇರಾಕ್ ಸಿರಿಯಾ ವಾರ್ ಇರಲಿ, ಇನ್ನೊಂದು ವಾರಲ್ಲಿ ನರೇಂದ್ರ ಮೋದಿಯವರ ಸರ್ಕಾರ ಯಶಸ್ವಿಯಾಗಿ, ರಷ್ಯಾ ಯುಕ್ರೇನ್ ವಾರ್ ಇರ್ಬೋದು, ಅಲ್ಲಿ ಯಶಸ್ವಿಯಾಗಿ ಭಾರತೀಯರನ್ನ, ಕನ್ನಡಿಗರನ್ನ ತಂದಿರುವಂಥದ್ದು ನಾವು ನೋಡ್ತೇವೆ. ಅದೇ ಪ್ರಕ್ರಿಯೆ ಇಲ್ಲಿನೂ ಕೂಡ ಪ್ರಾರಂಭ ಆಗಬೇಕು. ಸರಿಯಾದ ಸಮಯಕ್ಕಾಗಿ ಕಾಯ್ತಾ ಇದ್ದಾರೆ. ಒಂದು ಸ್ವಲ್ಪ ಶಾಂತಿಯಲ್ಲಿ ನೆಲೆಸಿದರೆ, ವಿಮಾನಗಳ ಹಾರಾಟ ಪ್ರಾರಂಭ ಆದರೆ ಖಂಡಿತವಾಗಿಯೂ ಆ ಕೆಲಸ, ಪ್ರಕ್ರಿಯೆ ಪ್ರಾರಂಭ ಆಗುತ್ತೆ. ಆದರೆ ಈ ಬಾರಿ ಇರಾನು ಎಲ್ಲ ಅಮೇರಿಕನ್ ಬೇಸ್ ಇರುವಂಥ ರಾಷ್ಟ್ರಗಳ ಮೇಲೆ ಯುದ್ಧ ಮಾಡಿದ್ದರಿಂದ, ಅದು ದುಬೈ ಇರ್ಬೋದು, ಅಬುಧಾಬಿ ಇರ್ಬೋದು, ಕುವೈತ್ ಇರ್ಬೋದು, ಒಮಾನ್ ಇರ್ಬೋದು, ಸೌದಿ ಅರೇಬಿಯಾ ಇರ್ಬೋದು, ಒಂದೇ ಸತಿಗೆ ಇದೆಲ್ಲವನ್ನು ಯುದ್ಧ ಮಾಡಿದ್ರಿಂದ ಇಲ್ಲಿ ಎಲ್ಲ ದೇಶದಲ್ಲೂ ಭಾರತೀಯರಿದ್ದಾರೆ, ಕನ್ನಡಿಗರಿದ್ದಾರೆ. ಕೂಲಿ ಕೆಲಸಕ್ಕೆ ಮಾಡೋ ಕಾರ್ಮಿಕರಿಂದ ಹಿಡಿದು ಉದ್ಯೋಗಪತಿಗಳಿದ್ದಾರೆ. ದೊಡ್ಡ ದೊಡ್ಡ ಉದ್ಯೋಗ ಮಾಡುವಂಥವ್ರು ಭಾರತೀಯರಿದ್ದಾರೆ. ದೊಡ್ಡ ಪ್ರಮಾಣದಲ್ಲಿ ಭಾರತೀಯರ ಸಂಖ್ಯೆ ಇರುವಂಥ ರಾಷ್ಟ್ರಗಳು ಇವೆಲ್ಲ. ಒಂದೇ ಬಾರಿ ಯುದ್ಧ ಆಗಿದ್ದರಿಂದ ಇದಕ್ಕೆ ಇನ್ನಷ್ಟು ಪ್ರಬುದ್ಧವಾಗಿ ಇದನ್ನು ನಾವೆಲ್ಲ ಹ್ಯಾಂಡಲ್ ಮಾಡಬೇಕು. ರಾಜ್ಯ ಸರ್ಕಾರವೂ ಕೂಡ
ಭಾಳ ಮಹತ್ವದ ಪಾತ್ರ ವಹಿಸಬೇಕು. ಭಾರತ ಸರ್ಕಾರ, ಭಾರತ ವಿದೇಶಾಂಗ ಸಚಿವಾಲಯ, ದುಬೈನ ರಾಯಭಾರಿ, ಸೌದಿ ಅರೇಬಿಯಾ, ಇತರ ರಾಜ್ಯಗಳ ರಾಯಭಾರಿ ಜೊತೆಗೆ ನೇರ ಸಂಪರ್ಕ ಹೊಂದಿ ಮೊದಲನೇದಾಗಿ ಅವರ ಸುರಕ್ಷತೆ, ಆಹಾರ ಮತ್ತು ಎಲ್ಲ ಸೌಲಭ್ಯಗಳನ್ನು ಅಲ್ಲಿಂದ ಬರೋವರೆಗೂ ರಾಜ್ಯ ಸರ್ಕಾರ ಮಾಡಬೇಕಾಗತ್ತೆ. ಸರಿ, ಯುದ್ಧದಲ್ಲಿ ನ್ಯಾಟೋ ಪಡೆಯೂ ಕೂಡ ಜಾಯ್ನ್ ಆಗುತ್ತೆ ಅಂತ ಒಂದು ಮಾತು. ಲಂಡನ್ ಈಗಾಗಲೇ ಎಂಟ್ರಿ ಆಗಿದೆ. ಅಲ್ಲ, ಅದೀಗೆಲ್ಲ ಕಾದು ನೋಡುವಂಥ ತಂತ್ರ ಇದೆ ಸದ್ಯಕ್ಕೆ. ಈ ಯುದ್ಧ ಮುಂದುವರೆದ್ರೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಎಲ್ಲ ಆ ಭಾಗದ ಎಲ್ಲ ದೇಶಗಳು ತೊಡಗಿದರೆ ಅದು ಮತ್ತೆ ಚೈನಾ ಮತ್ತು ರಷ್ಯಾ ಎರಡು ಪ್ರಮುಖ ರಾಷ್ಟ್ರಗಳು, ಅವುಗಳ ತೀರ್ಮಾನದ ಮೇಲೆ ಮುಂದಿನ ಸ್ಥಿತಿಗತಿ ನಿಂತಿದೆ. ಭಾರತ ಇದನ್ನು ಯಾವ ರೀತಿಯಾಗಿ ನೋಡುತ್ತೆ? ಯಾಕಂದ್ರೆ ಭಾರತ ಮೊದಲಿಂದನೂ ಕೂಡ ಈ ರಾಷ್ಟ್ರಗಳ ಅಲ್ಲಿ ದಾಳಿ ಆಗಿದೆ ಆ ರಾಷ್ಟ್ರಗಳ ಜೊತೆಗೆ ಉತ್ತಮವಾದ ಸಂಬಂಧ ಇದೆ. ಹೀಗಾಗಿ ಭಾಳ ದೊಡ್ಡ ಜನಸಂಖ್ಯೆ ಕೂಡ ಅಲ್ಲಿದೆ ಮತ್ತು ಭಾರತ ತನ್ನ ಆಯಿಲು ಮತ್ತು ಇತರ ರಿಸೋರ್ಸ್ಗೂ ಕೂಡ ಇದರ ಮೇಲೆ ಅವಲಂಬಿತವಾಗಿತ್ತು. ಹೀಗಾಗಿ ಭಾರತದ ಮೇಲೂ ಕೂಡ ಇದು ಪರಿಣಾಮ ಆಗ್ತದೆ. ನಾನು ನಿಮ್ಗೆ ನೆನಪು ಮಾಡಿಕೊಡ್ತೀನಿ, ಸದಾಮ್ ಹುಸೇನ್ ಇರಾಕ್ ಮೇಲೆ ಅಮೇರಿಕ ಯುದ್ಧ ಮಾಡಿದಾಗ ಆಯಿಲ್ ಸಮಸ್ಯೆಯಾಗಿ ಇಲ್ಲಿ ಪೆಟ್ರೋಲ್ ಬಂಕ್ ಹತ್ರ ದೊಡ್ಡ ದೊಡ್ಡ ಕ್ಯೂಗಳಿತ್ತು 10 ವರ್ಷದ ಹಿಂದೆ. ಅದೇ ಸ್ಥಿತಿ ಬರುವಂಥ ಆತಂಕ ಇದೆ. ಕೇಂದ್ರದ ಗೃಹ ಇಲಾಖೆ ರಾಜ್ಯಗಳಿಗೆ ಒಂದು ಪತ್ರ ಬರೆದಿದೆ 28ನೇ ತಾರೀಕು. ಖಮೇನಿ ಬೆಂಬಲಿಗರು ಮತ್ತು ಇರಾನ್ ಬೆಂಬಲಿಗರು ಪ್ರಚೋದನಾತ್ಮಕ ಧರ್ಮೋಪದೇಶ ಮಾಡೋದು ಯಾರನ್ನೇ ಪತ್ತೆ ಹಚ್ಚಬೇಕು. ಯಾಕಂದರೆ ಸಂಭಾವ್ಯ ಹಿಂಸಾತ್ಮಕ ಚಟುವಟಿಕೆ ಭಾರತದಲ್ಲೂ ಆಗಬಹುದು ಅನ್ನುವಂಥ ಆತಂಕ ವ್ಯಕ್ತಪಡಿಸಿದೆ. ರಾಜ್ಯಗಳಿಗೆ ಪತ್ರ ಬರೆದಿದೆ, ಎಚ್ಚರಿಕೆ. ಈಗ ಒಂದು ರೀತಿಯಲ್ಲಿ ನೋಡಿದ್ರೆ ಬೇರೆ ಪಾಕಿಸ್ತಾನ ಇರ್ಬೋದು ಮತ್ತು ಬೇರೆ ಬೇರೆ ದೇಶಗಳಲ್ಲಿ ಅಲ್ಲಾಗಿರುವ ಹಿಂಸೆ ನೋಡಿದಾಗ ಭಾರತದಲ್ಲಿ ಅಂಥದ್ದಕ್ಕೆ ಯಾವುದಕ್ಕೂ ಕೂಡ ಅವಕಾಶ ಆಗಿಲ್ಲ. ಪ್ರತಿಭಟನೆ ಆಗಿದೆ, ಆದರೆ ಯಾವುದೇ ರೀತಿಯ ಹಿಂಸಾತ್ಮಕ ಚಟುವಟಿಕೆ ಆಗಲಿಲ್ಲ ಅಂಥದ್ದು ಒಂದು ಒಳ್ಳೆಯ ಬೆಳವಣಿಗೆ. ಧರ್ಮೋಪದೇಶ ಮಾಡೋದು ಅಲ್ಲ, ಇವೆಲ್ಲ ಕ್ರಮಗಳಿಂದ ಯಾವುದೂ ಹಿಂಸೆ ಆಗಿಲ್ಲ. ಇಲ್ಲಿದ್ದರೆ ಪಾಕಿಸ್ತಾನದಲ್ಲಿ ಗೋಲಿಬಾರ್ ಆಗಿದೆ, US ಕೌನ್ಸುಲೇಟ್ ಮೇಲೆ ಅಟ್ಯಾಕ್ ಆಗಿದೆ, ದುಬೈದಲ್ಲಾಗಿದೆ, ಎಲ್ಲ ಕಡೆ ಪ್ರತಿಭಟನೆ ಆಗಿದೆ. ಒಳ ಮೀಸಲಾತಿ ವಿಚಾರ ಈಗ ರಾಜ್ಯಪಾಲರು ಆದೇಶ ಮಾಡಿದ್ದಾರೆ. 50% ಮೀಸಲಾತಿಯಲ್ಲಿ ನೇಮಕ ಮಾಡ್ಕೋಬೇಕು. ಭಾಳ ದೊಡ್ಡ ಹೋರಾಟ ನಡೀತಾ ಇದೆ. ಸರ್ಕಾರ ಮಣಿದಿದೆ ಅನ್ನೋಂಥದ್ದು ಒಂದು ಕಡೆ, ಮತ್ತೊಂದು ಕಡೆ 6% ಏನು ಹೆಚ್ಚಳ ಮಾಡಲಾಯಿತು ಮೀಸಲಾತಿ, ಅದು ಆ ಒಂದು ಇದಕ್ಕೆ ಸಂಬಂಧಪಟ್ಟಂತೆ ಮೀಸಲಿಟ್ಟು ನೇಮಕಾತಿ ಮಾಡ್ಕೊಳ್ಳಿ ಅನ್ನುವಂಥ ಆದೇಶವನ್ನು ಹೊರಡಿಸಿದೆ. ಇಲ್ಲ, ನನಗೆ ರಾಜ್ಯಪಾಲರ ಆದೇಶ ನನಗೆ ಗೊತ್ತಿಲ್ಲ. ಆದರೆ ಒಟ್ಟಾರೆ ಏನು ಈಗ ಭರ್ತಿ ಮಾಡಬೇಕಾಗಿರುವಂಥ ಪೋಸ್ಟ್ಗಳಿಗೆ ಯಾವ ನೀತಿ ಅನುಸರಿಸಬೇಕು ಅನ್ನೋದ್ರ ಬಗ್ಗೆ ಭಾಳ ಒಂದು ಸ್ಪಷ್ಟತೆ ಸರ್ಕಾರ ತೆಗೆದುಕೋಬೇಕಾಗುತ್ತೆ. ತೆಗೆದುಕೊಳ್ಳೋಕ್ಕೆ ಸಾಧ್ಯತೆ ಇದೆ, ಅವ್ರು ಮನಸ್ಸು ಮಾಡಿದರೆ ತೆಗೆದುಕೊಳ್ಳೋಕ್ಕೆ ಸಾಧ್ಯತೆ ಇದೆ. ಆದರೆ ಅದು ಯಾವುದೋ ಗೊಂದಲಕ್ಕೆ ಸಿಕ್ಕಾಕ್ಕೊಂಡಿದ್ದಾರೆ. ಅದಕ್ಕೆ ನನ್ನ ಪ್ರಕಾರ ಕಾನೂನು ತಜ್ಞರ ಜೊತೆಗೆ ಇನ್ನಷ್ಟು ಚರ್ಚೆ ಮಾಡಿ ಆ ಎಲ್ಲ ಸಮುದಾಯಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಒಂದು ಸ್ಪಷ್ಟವಾದಂಥ ನೀತಿ ಮಾಡುವಂಥದ್ದು ಭಾಳ ಒಳ್ಳೆಯದು. ಜಾರಿ ಮಾಡಿನೇ ನೇಮಕಾತಿ ಅಧಿಸೂಚನೆ ಹೊರಡಿಸಿ ಅಂತ ಆಗ್ರಹ ಬಂದಿದೆ. ಹೇಗೆ ಸರ್ ಒಳ ಮೀಸಲಾತಿ ಜಾರಿ ಮಾಡಿನೇ ನೇಮಕಾತಿ ಅಧಿಸೂಚನೆ ಮಾಡಿ ಅಂತ ಹೇಳ್ತಾರೆ ಅಲ್ಲ, ಈಗ ಸಂಘಟನೆಗಳು. ಅಲ್ಲಿ ಯಾಕಂದರೆ ರಾಜ್ಯ ಸರ್ಕಾರ ಒಳ ಮೀಸಲಾತಿ ಕಾನೂನು ಮಾಡಿದೆ, ಅಸೆಂಬ್ಲಿಯಲ್ಲಿ ಕಾನೂನು ಮಾಡಿ ರಾಜ್ಯಪಾಲರಿಗೆ ಹೋಗಿ ರಾಜ್ಯಪಾಲರು ಕೂಡ ಈಗ ಒಪ್ಪಿಗೆ ಕೊಟ್ಟಿದ್ದಾರೆ ಅದಕ್ಕಾಗಿ ಸಹಜವಾಗಿ ಆ ಸಮಾಜದವರೆಲ್ಲ ಒಳ ಮೀಸಲಾತಿ ಕೊಡಿ ಅಂತ. ಈಗ ಒಳ ಮೀಸಲಾತಿ ಯಾವ ಪರ್ಸೆಂಟೇಜಲ್ಲಿ ಕೊಡಬೇಕನ್ನುವಂಥದ್ದು ಮಾತ್ರ ಸಮಸ್ಯೆ ಇರುವಂಥದ್ದು. ಈ ಸಮಸ್ಯೆನ ಜಟಿಲಗೊಳಿಸಬಾರ್ದು, ಸಿಂಪ್ಲಿಫೈ ಮಾಡಬೇಕು. ಯಾವ ಪರ್ಸೆಂಟೇಜಲ್ಲಿ ಮಾಡಬೇಕು ಅನ್ನುವಂಥದ್ದು, ಅದರ ಬಗ್ಗೆ ಸ್ವಲ್ಪ ಕಾನೂನಿನ ತಜ್ಞರ ಜೊತೆಗೆಲ್ಲ ಚರ್ಚೆ ಮಾಡಿ ಅಂತಿಮವಾಗಿ ಅದು ಆಗಬೇಕಾಗುತ್ತೆ. ಒಂದು ಭಾಳ ಸ್ಪಷ್ಟವಾಗಿದೆ, ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜನಸಂಖ್ಯೆ ಅನುಗುಣವಾಗಿ ಮೀಸಲಾತಿ ಇರಬೇಕು ಅನ್ನುವಂಥದ್ದು ಸಂವಿಧಾನದಲ್ಲಿ ಅಳವಡಿಸಿದ್ದಾರೆ.
ಆ ಅಂಶವು ಅದೇ ಬೇಸಿಸ್ ಮುಖ್ಯದ್ದು ಎಲ್ಲದಕ್ಕೂ. ಅದನ್ನು ಕೂಡ ಗಮನಿಸಿ ಕಾನೂನು ತಜ್ಞರ ಜೊತೆಗೆ ಚರ್ಚೆ ಮಾಡಿ ಸಂಬಂಧಪಟ್ಟಂಥ ಏನು ಒಳ ಮೀಸಲಾತಿಯ ವಿಚಾರದಲ್ಲಿ ಸಂಬಂಧಪಟ್ಟಂಥ ಸಮುದಾಯಗಳು ಈಗಾಗಲೇ ನಮ್ಮ ನಾಗಮೋಹನ್ ದಾಸ್ ಕಮಿಟಿ ಮುಂದೆಲ್ಲ ಹೋಗಿದ್ರಲ್ಲ, ಆ ಸಮುದಾಯಗಳಿಗಿನ ವಿಶ್ವಾಸಕ್ಕೆ ತೆಗೆದುಕೊಂಡು ಮುಂದುವರೆದ್ರೆ ಸಮಸ್ಯೆ ಬಗೆಹರಿತದೆ. ಗುಪ್ತಚರ ಇಲಾಖೆ ರಾಜ್ಯದ ಅಭಿವೃದ್ಧಿ ವಿಚಾರವಾಗಿ ಬಳಕೆ ಆಗೋದಕ್ಕೆ ಬದಲಾಗಿ ಬಿಸಿಎಂ ಪರವಾಗಿ ಎಷ್ಟು ಜನ ಶಾಸಕರು ಸೇರ್ತಿದ್ದಾನೆ ಅಂತ ಪತ್ತೆ ಹಚ್ಚುವ ನಿಟ್ಟಿನಲ್ಲಿ ಬಳಕೆ ಆಗ್ತಿದ್ದಾನೆ ಅಂತ ವಿಪಕ್ಷ ಬಿಜೆಪಿ ಆರೋಪ ಮಾಡಿದ್ರು. ವಿಪಕ್ಷ ನಾಯಕರು ದೊಡ್ಡ ಆರೋಪವನ್ನು ಮಾಡಿದ್ರು. ಅಲ್ಲ, ಈಗ ಯಾವಾಗ ರಾಜಕೀಯ ಅಸ್ಥಿರತೆ ಇರ್ತದೆ ಆವಾಗ ಗುಪ್ತಚರ ಇಲಾಖೆ ಪೊಲಿಟಿಕಲ್ ರಿಪೋರ್ಟಿಂಗ್ ಈಸ್ ಆಲ್ಸೋ ಪಾರ್ಟ್ ಆಫ್ ಗುಪ್ತಚರ ಇಲಾಖೆ. ಮುಖ್ಯಮಂತ್ರಿಗಳ ಬಳಿ ಇರ್ತದೆ ಅದು. ಮುಖ್ಯಮಂತ್ರಿಗಳು ಅದನ್ನು ಯಾವ ರೀತಿ ಬಳಕೆ ಮಾಡ್ತಾರೆ, ತಮ್ಮದೇ ಪಕ್ಷದ ಶಾಸಕರ ಮೇಲೆ ನಿಗಾ ಇಡುವಂಥ ರಾಜಕೀಯ ಅನೈತಿಕವಾಗಿರುವಂಥ ಕ್ರಮಕ್ಕೆ ಮುಂದಾಗ್ತಾರೋ ಅಥವಾ ಇರುವಂಥ ಮಾಹಿತಿಯಿಂದ ನೇರವಾಗಿ ಅವ್ರ ಜೊತೆಗೆ ಸಂಪರ್ಕವನ್ನು ಬೆಳೆಸ್ತಾರೋ, ಅದು ನೈತಿಕವಾಗಿ ಅವರು ಅದನ್ನು ನೋಡ್ತಾರೋ ಅನೈತಿಕವಾಗಿ ಅದನ್ನು ಮಾಡ್ತಾರೋ ಅನ್ನುವಂಥದ್ದು ಅದರ ಮೇಲೆ ಡಿಪೆಂಡ್ ಆಗಿದೆ. ಎಲ್ಲ ಆಯ್ತಲ್ಲ, ಇಲ್ಲಿ ಏನೆಲ್ಲ ಎಲ್ಲ ನಮ್ಮದೇ ಏನು ಪ್ರಾಬ್ಲಮ್ ಇಲ್ಲ, ಚೆನ್ನಾಗಿ ಹೋಗ್ತಾ ಇದೆ.